ಏನು ಅವ್ವ ಮಗ ಭಾರಿ ಕಿವಿ ಕಚ್ಕೊಂಡು ಮಾತಾಡ್ತಾವ್ರಿ? ಇನ್ನೂ ಏನೇನು ಮನೆ ಹಾಳು ಕೆಲಸ ಮಾಡಬೇಕು ಅಂತ ನಿಮ್ಮ ಮನಸ್ನಾಗದು? ಏ ಮುದಿಯ, ಏನು ಮಮ್ಮಿ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಬತ್ತಾ ನಿಂಗೆ? ಹಾ, ಏಟ್ ದಿನ ಬಾಯಿ ಮುಚ್ಕೊಂಡು ಕೂತಿದ್ದಕ್ಕೆ ಆ ಅಟ್ಟಿನಾಗೆ ನಿಮಗೆ ಹೆಂಗ್ ಬೇಕೋ ಹಂಗೆ ರಾಜ್ಯಭಾರ ನಡೆಸಿದ್ರಿ. ಇನ್ನು ಯಾಕೆ ಆ ಅಟ್ಟಿಗೆ ನಾನೇ ಹಿರೇಗೌಡ. ಓಹೋ ಒಂದೇ ದಿನಕ್ಕೆ ಸ್ಯಾನೆ ಕನ್ಸು ಕಟ್ಕೊಂಡ್ಬಿಟ್ಟಿದ್ಯಾ? ಇದು ಕನಸಲ್ಲ ಅಮ್ಮಿ, ದಿಟ್ಟವಾಗ್ಲೂ ಹೇಳ್ತೀನಿ ಕೇಳು. ಈಟ್ ದಿನ ನನ್ನ ಮಗನ ತಲೆ ಸವರಿ ನೀನ್ ಹೇಳ್ದಂಗೆ ಕೇಳುವಂಗೆ ಮಾಡಿದ್ದೆ. ಆದ್ರೆ ಇವತ್ತು ನನ್ನ ಮಗ ನನ್ನನ್ನ ಅಪ್ಪಯ್ಯ ಅಂತ ಕರೆದವನೆ. ನನ್ನ ಸೊಸೆ ಎದ್ ಬತ್ತವಳೆ. ಅವಳು ಬಂದ್ಯಾಕೆ ಮೊದಲ್ನಂಗೆ ನಿನ್ನ ಆಟ ನಡೆಯಕ್ಕಿಲ್ಲ ಕಾಂಚನ, ಎಪ್ತಿ ಮಡಕೋ. ಇದ್ಯಾಕೆ ನಮಗ ಎಂಡ್ರು ಹುಷಾರಾದ್ಲು ಅಂತ ಸ್ಯಾನೆ ಖುಷಿಯಾಗಿದ್ದೆ. ಈಗ ನೋಡಿದ್ರೆ ಮಖ ಬಾಡೋಗೋದಲ್ಲ. ಅವ್ವ, ನಾನು ಇದನ್ನು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ, ಆದರೆ ಹೇಳಲೇಬೇಕು ಅಂತ ತೀರ್ಮಾನ ಆಗೋಗಿದೆ. ನಾನು ಆಗಲೇ ಒಂದು ಕಿತ್ತ ಹೇಳಿವ್ನಿ, ನೀವು ಯಾರು ಇಲ್ಲಿರೋದು ಬೇಡ, ಅಟ್ಟಿಗೆ ಹೋಗ್ಬಿಡಿ ಅಂತ. ಈಗ ಮಾವನು ಹಂಗೆ ಮಾಡ್ಬಿಡಿ ಅಂತ ತೀರ್ಮಾನ ಮಾಡೋರೆ ಕಣವ. ಅವ್ರು ನಂಗೆ ಒತ್ತಾಯ ಮಾಡ್ತಾವ್ರೆ.